ನಗರದ ಸರ್ಕಾರಿ ಆರ್ಟ್ ಗ್ಯಾಲರಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ವಿಜಯಪುರ ಜಿಲ್ಲಾ ನೂತನ ಛಾಯಾಗ್ರಾಹಕರ ಸಂಘ ವಿಜಯಪುರ ಮತ್ತು ಕರ್ನಾಟಕ ಛಾಯಾಗ್ರಾಹಕರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಚಿತ್ರಕಲಾ ಪ್ರದರ್ಶನ ಮತ್ತು ಗಣ್ಯಮಾನ್ಯರಿಗೆ ಸನ್ಮಾನ ಹಾಗೂ ಡಾಕ್ಟರ್ ಎಸ್.ಟಿ. ಮೇರ್ವಾಡೆ ರಚಿಸಿದ ಆಭರಣಗಳ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಮಹಿಳೆಯರ ಚಿತ್ರಕಲಾ ಪ್ರದರ್ಶನ ಆದರೆ ಬಹಳ ಒಳ್ಳೆಯದು ಅಂತ ಹೇಳಿ ಒಂದು ಕಿವಿ ಮಾತು ಹೇಳಿದ್ದಾರೆ. ಅದಕ್ಕೆ ಅವರು ತಕ್ಷಣ ಸ್ಪಂದಿಸಿ ಆ ಮಹಿಳೆಯರನ್ನು ಆಹ್ವಾನಿಸಿದ್ದಾರೆ. ನನಗೆ ಒಂದು ಆಕ್ಚುಲಿ ಶಿವ ಮತ್ತು ಶಿವೆ ಇಲ್ಲದೆ ಈ ಜಗತ್ತಿಲ್ಲ. ಶಿವ ಅಂತಂದ್ರೆ ಮಂಗಳ, ಶಿವೆ ಅಂದ್ರೆ ಶಕ್ತಿ. ಇವೆರಡು ಸಮ್ಮಿಶ್ರಣವೇ ಇಡೀ ಬ್ರಹ್ಮಾಂಡ, ಈ ಜಗತ್ತು. ಇಷ್ಟೆಲ್ಲ ಇದ್ದೂ ಕೂಡ ಮಹಿಳೆಯರು ಪ್ರತಿ ವರ್ಷ ಮಹಿಳಾ ದಿನಾಚರಣೆ ತನ್ನಿತ್ಯ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ನನ್ನೊಂದು ಕನಸಿತ್ತು. ಆ ಕಳೆದ 2 ವರ್ಷದ ಕೆಳಗಡೆ ನಾನು ಕೂಡ ಅತಿಥಿಯಾಗಿದ್ದೆ. ಇಲ್ಲೇ ಡಾಕ್ಟರ್ ಶಶಿಕಲಾ ಭೋಗಾರ್ ಮೇಡಮ್ ಇದ್ದಾರೆ. ಅವರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಕಲಾವಿದರಾಗಿ ಭಾಗವಹಿಸಿದ್ರು. ಒಂದು ಮಾತು ಹೇಳಿದೆ, ಮುಂದಿನ ಮಹಿಳಾ ದಿನಾಚರಣೆಗೆ ಈ ವೇದಿಕೆಯ ಮೇಲೆ ಎಲ್ಲರೂ ಮಹಿಳೆಯರ ಕೂತಿರಬೇಕು ಅಂತ ನನ್ನ ಆಸೆ ಇದೆ. ಅದು ನನ್ನ ಇನ್ನೂ ಈಡೇರಿಲ್ಲ. ಹೇಗೆ ಯಾವಾಗ ಬರೀ ಇದು ಕೊಡ್ಲಿಕ್ಕೆ ಏನೋ ಪ್ರಶಸ್ತಿ ಪತ್ರ ಆಗಲಿ, ಸನ್ಮಾನ, ಶಾಲು, ತುರಾಯಿ ಕೊಡ್ಲಿಕ್ಕೆ ಯಾವ ರೀತಿ ಬರ್ತಾರಲ್ಲ, ಆ ರೀತಿ ಗಂಡು ಮಕ್ಕಳನ್ನ ಉಪಯೋಗ ಮಾಡ್ರಿ, ನೀವು ವೇದಿಕೆಯನ್ನ ನೀವೇ ಅಲಂಕರಿಸಿರಿ ಅಂತ ನನ್ನ ಆಸೆ ಇದೆ. ಅದು ಬಹುಶಃ ಅದು 2 ವರ್ಷ ಆಯ್ತು ಈಡೇರಿಲ್ಲ. ಒಂದೇ ಒಂದು ಸಂತೋಷ ಅಂತಂದ್ರೆ ಇವತ್ತಿನ ವೇದಿಕೆ ಮೇಲೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಒಬ್ಬರು ಆ ಕೊರತೆಯನ್ನು ತುಂಬಿಕೊಟ್ಟಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅಭಿನಂದಿಸುತ್ತೇನೆ. ಯಾಕಂತಂದ್ರೆ ಅಧಿಕಾರಿಗಳು ಸಮಯದ ಅಭಾವ ಬಹಳ ಹೇಳ್ತಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನ ಬೆರೆಸಿ ನಾವು ಏನಾದರೂ ಕಾರ್ಯಕ್ರಮ ಮಾಡಿದರೆ ಆ ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಎಂದೂ ಪ್ರಾರಂಭ ಆಗಲ್ಲ. ಯಾಕಂತಂದ್ರೆ ನಾವು ಅವರು ದೂರದ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರಿಗೆ ಕಾರ್ಯದ ಒತ್ತಡನೂ ಹಾಗೆ ಇರ್ತಾವೆ. ಯಾಕಂತಂದ್ರೆ ಈಗ ಅವ್ರು ಇಲ್ಲಿ ಕುಳಿತರು ಕೂಡ ಅವ್ರ ಮನಸ್ಸೆಲ್ಲ ಆ ಕಡೆ ಇದೆ. ಒಂದು 2 ಕಾಲ್ ಬಂದಿದ್ರು. ಈಗ ಅವನು ಬಿಡಕ್ಕೂ ಆಗಂಗಿಲ್ಲ. ಈ ರೀತಿಯ ಒಂದು ಸಂದರ್ಭ ಇಂಥದ್ದು ವಿಶೇಷ ಕಾರ್ಯಕ್ರಮ. ಇವತ್ತು ನಾನು ಇಲ್ಲಿಂದ ಒಂದು ದೃಶ್ಯವನ್ನು ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ, ಎಡಗಡೆ ನೋಡಿದ್ರೆ ಆಲ್ ಪೇಲ್ ಕಲರ್ಸ್, ಈ ಕಡೆ ನೋಡಿದ್ರೆ ಬೇರೆ ಬೇರೆ ಕಲರ್ಸ್ಫುಲ್ ಅಂಡ್ ಅಟ್ರಾಕ್ಷನ್ ಕಲರ್ಸ್. ದಿಸ್ ಈಸ್ ದಿ ಲೈಫ್. ಇದೇ ಜೀವನ. ಮನುಷ್ಯನಿಗೆ ಒಂದು ನಾನೊಂದ್ಸಲ ಹೇಳಿದ್ದೆ, ಯಾಕೆ ಹೆಣ್ಮಕ್ಕಳು ಅಲಂಕಾರ ಪ್ರಿಯರು, ಯಾಕೆ ಅಲಂಕಾರ ಮಾಡ್ಕೊಳ್ತಾರೆ ಹೆಣ್ಮಕ್ಳಿಗೆ? ನನ್ನ ಕಲರ್ ಸೈಕಾಲಜಿ ಒಳಗೆ ಗಂಡು ಮಕ್ಕಳಿಗೆ ಬಣ್ಣಗಳನ್ನು ಆಯ್ಕೆ ಮಾಡುವಂಥ ಸಾಮರ್ಥ್ಯ ಸಂಸ್ಕೃತಿಯನ್ನು ಬೆಳೆದುಕೊಂಡಿದ್ದಾರೆ. ಇದು ಸೈಂಟಿಫಿಕ್ಲಿ ಪ್ರೂವ್. ಗಂಡು ಮಕ್ಕಳಿಗಿಲ್ಲ, ಆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅವರೇನು ಬಿಳಿ ಬಣ್ಣ, ಇಲ್ಲ ಅಂದ್ರೆ ಕರಿ, ಅದರಲ್ಲೇ ಮಿಕ್ಸ್ ಆಗಿತ್ತು ಸ್ವಲ್ಪ ಗ್ರೇ ಕಲರು, ಇಲ್ಲ ಅಂದ್ರೆ ಬ್ರೌನು, ಎಲ್ಲ ಪೇಲ್ ಕಲರ್ಸ್. ಅದನ್ನ ಆ ಕಲರ್ಸ್ ನೋಡಿದ್ರೆ ಯಾರು ಆಕರ್ಷಣೆಗೊಳ್ಳಲ್ಲ. ಅಂತ ಕಲರ್ಸ್ನ ಅವ್ರು ಇಷ್ಟಪಡ್ತಾರೆ. ಯಾಕಂತಂದ್ರೆ ಅದರ ಮನಸ್ಸು ಆ ಥರ ಇದೆ. ಆದರೆ ಹೆಣ್ಮಕ್ಳಿಗಲ್ಲ. ನಮಗಿಂತ ಗ್ರಹಣ ಶಕ್ತಿಯನ್ನ ಅಥವಾ ಬಣ್ಣಗಳನ್ನ ಗುರುತಿಸುವಂತ ಒಂದು ಅಮೋಘವಾದ ಕೆಲವೊಂದು ಹಾರ್ಮೋನ್ಸ್ ಅಂತ ಹೇಳ್ತಾರೆ, ಕೆಲವೊಂದು ಏನೋ ಒಂದು ಅಂತ ಗುಣಗಳೆಲ್ಲ ಅವರಲ್ಲಿ ಇರೋದ್ರಿಂದ ಅವರು ಅಂತ ಬಣ್ಣಗಳನ್ನು ಆಯ್ಕೆ ಮಾಡ್ತಾರೆ. ಅದಕ್ಕಾಗಿ ಈ ವೇದಿಕೆಗಳು ಹಾಗೆ ಇಲ್ಲಿ ನೋಡಿ, ಕಲರ್ಸ್ ನೋಡಿ, ವೆರೈಟಿ ಕಲರ್ಸ್ ನೋಡಿ, ಯಾವಾಗಲೂ ಹಾಗೆ. ಅಂದ್ರೆ ನಮ್ಮ ಕಾಂಪೋಸಿಷನ್ ಒಳಗೆ, ನಮ್ಮ ಕಲೆ ಒಳಗೆ ನಾವು ಸಂಯೋಜನೆ ಅಂತ ಹೇಳ್ತಾ ಇದ್ದೀವಿ. ಆ ಸಂಯೋಜನೆಗಳು ಕೂಡ ನಾವು ಮಾಡೋದು ಏನೇ ಪ್ರಧಾನವಾದಂಥ ವಿಷಯವನ್ನ ನಮಗೆ ಕೊಟ್ಟಂತಹ ಪರಿಕರಗಳು ಏನಿತ್ತು, ಬಣ್ಣ, ಕುಂಚ, ನಮ್ಮ ಪ್ಯಾಲೆಟ್ ನಮ್ಮ, ಆದರೆ ಅವರು ಕ್ಯಾಮ್ರಾಗಳು ಇವೆಲ್ಲ ಇಟ್ಟಿದ್ದಾರೆ, ಲೈಟ್ಸು ಇವೆಲ್ಲ ಇತ್ತು. ಆಮೇಲೆ ಈ ಛಾಯಾಚಿತ್ರದೊಳಗೆ ನಾನು ಪಾಠ ಮಾಡಬೇಕಾದಾಗ ಭಾಳಷ್ಟು ನನ್ನ ಹುಡುಗಿಯರು ಇತ್ತು ನನ್ನ ಕ್ಲಾಸ್ನಾಗ. ಅಲ್ಲಿ ಇದು 20-25 ವರ್ಷ ಹಿಂದಿನ ಮಾತು. ಪ್ರೆಸ್ ಇಲಾಖೆ ಈ ಮಿನಿಸ್ಟರ್ ನಮ್ಮಲ್ಲಿ ಮತ್ತೆ ಎಂ.ಬಿ. ಪಾಟೀಲ್ ಅವರು ಇರೋದ್ರಿಂದ ಬಹಳಷ್ಟು ಪ್ರೋಗ್ರಾಮ್ಗಳು ಆಗ್ತಿದ್ದು. ಆ ಸಮಯದೊಳಗೆ ನಾನು ನಮ್ಮ ಹೆಣ್ಣು ಹುಡುಗರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಪ್ರೆಸ್ ಫೋಟೋಗ್ರಾಫರ್ಸ್ ಯಾರು ಬರ್ತಾರೆ ಅವ್ರು ಬೆನ್ನ ಅವ ಎಲ್ಲಿರ್ತಾನೆ ಅಲ್ಲಿ ಬೆನ್ನ ನಿಂದ ಅರ್ಥ ಕೆಲಸ, ಅವ ಎಲ್ಲಿರ್ತಾನೆ ಅಲ್ಲಿ ನಿಂತು ಫೋಟೋ ತೆಗಿ. ಅವಾಗ ಅವರು ಯಾಕೆ ಸರ್ ಅಂತ ಕೇಳಿದ್ರು. ಅವ್ರಿಗೆ
ಭಾರತ ಮಾರ್ಕ್ಸ್ ಇರ್ತದೆ, ಯಾರಿಗೆ ಪ್ರೆಸ್ ಫೋಟೋಗ್ರಾಫರ್ಸ್ ಅವರಿಗೆ ರೈಟ್ಸ್ ಇರೋದು ಹೋಗ್ಲಿಕ್ಕೆ. ನೀವು ಹೆದರ್ಕೋತೀರ, ಅದಕ್ಕೆ ಅವ್ರ ಜೊತೆಗೆ ನೀವು ಹೋಗ್ಬೇಕು. ನೀವು ಅಲ್ಲಿ ಫೋಟೋ ತೆಗೆದ್ರೆ ಯಾರೂ ಹೇಳೋಂಗಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದ್ರೆ ಆ್ಯಂಗಲ್ಸ್ ಸಿಗ್ತಾವೆ. ಯಾವ ಕೋನದಲ್ಲಿ ನಿಂತರೆ ಸೆರೆ ಹಿಡಿದ್ರೆ ಮುಖ್ಯ ಅತಿಥಿಗಳು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಇರುವಂಥ ಬ್ಯಾನರ್ಸು ಎಲ್ಲ ಹೇಗೆ ನಾವು ಸೆರೆ ಹಿಡಿಬೇಕು ಅನ್ನೋ ಜ್ಞಾನ ಅವ್ರಿಗೆ ಚೆನ್ನಾಗಿರುತ್ತೆ. ಮತ್ತು ಅತಿ ಕಡಿಮೆ ಸಮಯದಲ್ಲಿ ನಿರ್ಣಯಿಸುವಂಥ ಸಾಮರ್ಥ್ಯ ಅವರಿಗೆ ಪರಿಸ್ಥಿತಿ. ಅದಕ್ಕೆ ನೀವು ಅವ್ರ ಬೆನ್ನ ಹೇಳ್ತೀವಿ. ಕೊನೆಗೆ ಒಬ್ಬರು ಬ್ಯಾಸಕ್ ಬಿಟ್ಟರು, ಯಾರು ನಿಮಗೆ ಹೇಳೋಣ ಬೆನ್ನ ಅಂತಂತಂದು ಏನಮ್ಮ ಸರ್ ಹೇಳೋದು ಬೆನ್ನ ಅಂತಂದ್ರು. ಯಾರು ಹೇಳ್ಯಾರ ಅವ್ರಿಗೆ ನೇರವಾಗಿ ನಮಗೆ ಕೇಳಿದ್ರು, ಇಲ್ಲ ಸರ್ ನಿಮ್ಮ ಮಕ್ಕಳಿಗೆ ಹೇಳಿ ನಮಗೆ ಫೋಟೋ ತೆಗಿಲಿಕ್ಕೆ ಕೂಡ ಬಿಡ್ತಾ ಇಲ್ಲ, ಇಲ್ಲ ಅವ್ರು ಕಲಿತಾರ, ಅವ್ರು ಅವಕಾಶ ಮಾಡ್ಕೊಡ್ರಿ ಅಂತ ಹೇಳಿದೆ. ನಾನು ಹಂಗೆ ಹೇಳ್ತಾ ಇದ್ದೆ. ಅವಾಗ ಈಗಿನಂತ ಡಿಜಿಟಲ್ ಇದ್ದಿದ್ದಿಲ್ಲ, ಅವೆಲ್ಲ ಅಪಾರ್ಚರ್ ಮ್ಯಾನ್ಯುವಲ್ ಇರುವಂಥ ಕ್ಯಾಮ್ರಾಸ್ ಇದ್ದು. ಸುಮ್ಮನೆ ಹಿಂದೆ ಹೋಗ್ಬೇಡ್ರಿ ನೀವು, ಅವ್ರು ಎಷ್ಟೆಷ್ಟು ಸ್ಪೀಡ್ ಇಟ್ಟಾರ, ಏನೇನು ಇಟ್ಟಾರ ಅದನ್ನು ಅಬ್ಸರ್ವ್ ಮಾಡಿ.